ಹಾಯ್ ಫ್ರೆಂಡ್ಸ್, ಡ್ರೀಮ್ ಟ್ರೂತ್ ಚಾನಲ್ಗೆ ಸ್ವಾಗತ. ನಾನು ರಘು. ಮೊದಲ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದವರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ. ಯಾವುದೇ ಒಬ್ಬ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವ ಮೊದಲು ಚಾರ್ಟ್ ಅನ್ನು ನೋಡಿ ಆನಂತರವೇ ಹೂಡಿಕೆಯನ್ನು ಮಾಡುತ್ತಾನೆ. ಒಬ್ಬ ಸಕ್ಸಸ್ಫುಲ್ ಹೂಡಿಕೆದಾರ ಮತ್ತು ಅನ್ಸಕ್ಸಸ್ಫುಲ್ ಹೂಡಿಕೆದಾರ ಯಾವ ರೀತಿಯಲ್ಲಿ ಚಾರ್ಟ್ ಅನ್ನು ನೋಡಿ ಹೂಡಿಕೆಯನ್ನು ಮಾಡುತ್ತಾರೆ, ಇಬ್ಬರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಒಬ್ಬ ಅನ್ಸಕ್ಸಸ್ಫುಲ್ ಹೂಡಿಕೆದಾರ ಯಾವಾಗಲೂ ಚಾರ್ಟ್ನಲ್ಲಿ ಕೆಳಗೆ ಬೀಳುತ್ತಿರುವಂತಹ ಸ್ಟಾಕ್ಗಳನ್ನೇ ಹೆಚ್ಚಾಗಿ, ಅಂದರೆ ಕ್ಯಾಂಡಲ್ಗಳು ಎಡದಿಂದ ಬಲಕ್ಕೆ ಕುಸಿಯುತ್ತಿರುವಂತಹ ಸ್ಟಾಕ್ಗಳನ್ನೇ ಹೆಚ್ಚು ಇಷ್ಟಪಟ್ಟು ಕೊಂಡು ನಷ್ಟವನ್ನು ಅನುಭವಿಸುತ್ತಾನೆ. ಉದಾಹರಣೆಗೆ ಸುಜ್ಲಾನ್ ಎನರ್ಜಿ ಲಿಮಿಟೆಡ್. ಇದು ಬಹಳಷ್ಟು ಜನರ ಫೇವರೆಟ್ ಸ್ಟಾಕ್. ಒಂದು ಕಾಲದಲ್ಲಿ 400 ರೂಪಾಯಿಗಳ ಹತ್ತಿರ ಟ್ರೇಡ್ ಆಗುತ್ತಿದ್ದ ಸ್ಟಾಕ್ ಇಂದು 7 ರೂಪಾಯಿ 50 ಪೈಸೆಗಳಲ್ಲಿ ಟ್ರೇಡ್ ಆಗುತ್ತಿದೆ. ಒಟ್ಟಾರೆಯಾಗಿ 94% ಕುಸಿತವನ್ನು ಕಂಡಿದೆ. ಮತ್ತೊಂದು ಉದಾಹರಣೆಯನ್ನು ನೋಡುವುದಾದರೆ, ಬಹಳಷ್ಟು ಜನರ ಹಾಟ್ ಫೇವರೆಟ್ ಸ್ಟಾಕ್ ಆದ ಆರ್ಕಾಮ್ ಒಂದು ಕಾಲದಲ್ಲಿ 800 ರೂಪಾಯಿಗಳ ಹತ್ತಿರ ಟ್ರೇಡ್ ಆಗುತ್ತಿದ್ದ ಸ್ಟಾಕ್ ಇಂದು 2 ರೂಪಾಯಿ 25 ಪೈಸೆಗಳಲ್ಲಿ ಟ್ರೇಡ್ ಆಗುತ್ತಿದೆ. ಒಟ್ಟಾರೆಯಾಗಿ 99% ಕುಸಿತವನ್ನು ಕಂಡಿದೆ. ಅನ್ಸಕ್ಸಸ್ಫುಲ್ ಹೂಡಿಕೆದಾರರು ಈ ಸ್ಟಾಕ್ಗಳು ಯಾವ ಕಾರಣಕ್ಕೆ ಬೀಳುತ್ತಿವೆ ಎಂದು ತಿಳಿದುಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ. ಅವರು ಯಾವಾಗಲೂ ಯಾವ ಷೇರುಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿದೆ ಎಂಬುದನ್ನು ಮಾತ್ರ ನೋಡುತ್ತಾರೆ, ಹಾಗೂ ಎಂದಾದರೂ ಒಂದು ದಿನ ಆ ಸ್ಟಾಕ್ ಮಲ್ಟಿ ಡಾಲರ್ ಸ್ಟಾಕ್ ಆಗುತ್ತದೆ ಎಂದು ಕಾಯುತ್ತಾ ಕೂರುತ್ತಾರೆ. ಒಬ್ಬ ಸಕ್ಸಸ್ಫುಲ್ ಹೂಡಿಕೆದಾರ ಯಾವಾಗಲೂ ಅನ್ಸಕ್ಸಸ್ಫುಲ್ ಹೂಡಿಕೆದಾರನಿಗೆ ವಿರುದ್ಧವಾಗಿ ಯೋಚಿಸುತ್ತಾನೆ. ಅಂದರೆ ಅವನು ಚಾರ್ಟ್ನಲ್ಲಿ ಮೇಲೆ ಏರುತ್ತಿರುವಂತಹ ಸ್ಟಾಕ್ಗಳನ್ನೇ ಹೆಚ್ಚಾಗಿ, ಅಂದರೆ ಕ್ಯಾಂಡಲ್ಗಳು ಎಡದಿಂದ ಬಲಕ್ಕೆ ಏರುತ್ತಿರುವಂತಹ ಸ್ಟಾಕ್ಗಳನ್ನೇ ಹೆಚ್ಚು ಖರೀದಿಸಲು ಇಷ್ಟಪಡುತ್ತಾನೆ ಮತ್ತು ಯಶಸ್ವಿಯೂ ಆಗುತ್ತಾನೆ. ಉದಾಹರಣೆಗೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಇದು ವರ್ಷದಿಂದ ವರ್ಷಕ್ಕೆ ಏರಿಕೆಯಲ್ಲಿಯೇ ಸಾಗುತ್ತಾ ಬಂದಿದೆ. ಆರಂಭದಲ್ಲಿ 200 ರೂಪಾಯಿಗಳ ಹತ್ತಿರ ಟ್ರೇಡ್ ಆಗುತ್ತಿದ್ದ ಸ್ಟಾಕ್ ಇಂದು 2208 ರೂಪಾಯಿಗಳಲ್ಲಿ ಟ್ರೇಡ್ ಆಗುತ್ತಿದೆ. ಒಟ್ಟಾರೆಯಾಗಿ 1230% ಏರಿಕೆಯನ್ನು ಕಂಡಿದೆ. ಮತ್ತೊಂದು ಉದಾಹರಣೆ ನೋಡುವುದಾದರೆ ಇನ್ಫೋಸಿಸ್ ಲಿಮಿಟೆಡ್. ಇದು ಸಹ ವರ್ಷದಿಂದ ವರ್ಷಕ್ಕೆ ಏರಿಕೆಯಲ್ಲಿಯೇ ಸಾಗುತ್ತಾ ಬಂದಿದೆ. ಆರಂಭದಲ್ಲಿ 20 ರೂಪಾಯಿಗಳ ಹತ್ತಿರ ಪ್ರಾರಂಭಗೊಂಡ ಸ್ಟಾಕ್ ಇಂದು 1448 ರೂಪಾಯಿಗಳಲ್ಲಿ ಟ್ರೇಡ್ ಆಗುತ್ತಿದೆ. ಒಟ್ಟಾರೆಯಾಗಿ 12401% ಏರಿಕೆಯನ್ನು ಕಂಡಿದೆ. ಸಾಮಾನ್ಯವಾಗಿ ಆರಂಭದಲ್ಲಿ ಎಲ್ಲ ಹೂಡಿಕೆದಾರರಿಗೂ ಇದೇ ರೀತಿಯ ಅನುಭವವಾಗಿರುತ್ತದೆ. ಕಡಿಮೆ ಬೆಲೆಯ ಷೇರುಗಳಲ್ಲಿ ಹೂಡಿಕೆ ಮಾಡಿ ಹೆಚ್ಚು ಲಾಭ ಮಾಡಬಹುದು ಎಂದುಕೊಂಡಿರುತ್ತಾರೆ. ಯಾವ ಹೂಡಿಕೆದಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳುತ್ತಾರೆಯೋ ಅಂತಹವರು ಸಕ್ಸಸ್ಫುಲ್ ಹೂಡಿಕೆದಾರರಾಗುತ್ತಾರೆ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳದವರು ಅನ್ಸಕ್ಸಸ್ಫುಲ್ ಹೂಡಿಕೆದಾರರಾಗುತ್ತಾರೆ. ಫ್ರೆಂಡ್ಸ್, ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.